ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನೆಲ್ಗೆ ಸ್ವಾಗತ. ಇವತ್ತು ಬಂಗಡೆ ಮೀನು ಸಾರನ್ನು ತುಂಬಾ ಸ್ಪೆಷಲ್ಲಾಗಿ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇರೋದು. ಒಮ್ಮೆ ನೀವು ಈ ರೀತಿ ಮಾಡಿಕೊಂಡ್ರೆ ನೀವು ಖಂಡಿತ ನಿಮಗೆ ಈ ಗ್ರೇವಿ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಇದೇ ಥರ ಸಾರು ಮಾಡಿಕೊಡಿ ಅಂತ ಮನೆಯವರು ಖಂಡಿತ ಕೇಳ್ತಾರೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ ನೋಡಿ. ಇಲ್ಲಿ ಒಂದು ಅರ್ಧ kg ಆಗೋಷ್ಟು ಬಂಗಡೆ ಮೀನು ತಗೊಂಡಿದ್ದೆ ನಾನು. ಇದನ್ನು ಚೆನ್ನಾಗಿ ಕಟ್ ಮಾಡಿ ಈಗ ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಫಸ್ಟ್ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ಈಗ ಫಿಶನ್ನು ಕಟ್ ಮಾಡಿದ್ದಾಗಿದೆ. ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಹುಡಿ ಹಾಕಿ ಒಂದು 20 ನಿಮಿಷ ಸೈಡಲ್ಲಿ ಇಟ್ಕೊಳ್ಬೇಕು. ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೆ. ಅರ್ಧ ಚಮಚ ಅರಿಶಿಣದ ಹುಡಿ ಹಾಕಿ ಚೆನ್ನಾಗಿ ಕಲಸಿ 20 ನಿಮಿಷ ಸೈಡಲ್ಲಿ ಇಟ್ಕೊಳ್ಬೇಕು. ಒಂದು 8-10 ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೆ. 1 ಸ್ಪೂನು ಕಾಳು ಮೆಣಸು, 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾ ಇರೋದು. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇರೋದು ನಾನು. ಎಲ್ಲ ಮಸಾಲೆಯನ್ನು ಹುರ್ಕೊಳ್ಬೇಕು ಚೆನ್ನಾಗಿ ಕಪ್ಪಾಗದ ರೀತಿಯಲ್ಲಿ. 1/4 ಚಮಚ ಜೀರಿಗೆ, ಒಂದು 10-20 ಮೆಂತ್ಯ ಕಾಳನ್ನು ಹಾಕಿದ್ದೆ. ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಕಪ್ಪಾಗದ ರೀತಿಯಲ್ಲಿ ಸಣ್ಣ ಉರಿ ಇಟ್ಟು ಗರಿಗರಿಯಾಗಿ ಹುರ್ಕೊಳ್ಬೇಕು. ಕೊನೆಯಲ್ಲಿ 1 ಸ್ಪೂನ್ ಎಳ್ಳು, ಅರ್ಧ ಸ್ಪೂನು ಗಸಗಸೆ ಹಾಕಿದ್ದೆ. ಇದನ್ನು ಕೂಡ ಕೊನೆಯಲ್ಲಿ ಹಾಕ್ಕೊಂಡ್ರೆ ಸಾಕು, ಬೆಚ್ಚಗಿರುವಾಗ ಬೇಗನೆ ಫ್ರೈ ಆಗುತ್ತೆ. ಇಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೆ ನೋಡಿ. ಒಂದು 8-10 ಬೆಳ್ಳುಳ್ಳಿ, 1 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ. ಈಗ ಮಸಾಲೆಗಳನ್ನು ರುಬ್ಕೊಳ್ಳೋಣ. ಈಗ ರುಬ್ಬಿದಂಥ ಮಸಾಲೆಯನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಬೇಕು. ಎಲ್ಲವನ್ನು ಮಿಕ್ಸಿ ಬೌಲಲ್ಲಿ ಹಾಕಿ ನಾನು ನೈಸಾಗಿ ರುಬ್ಕೊಳ್ತೇನೆ. ಒಂದು ಸಣ್ಣ ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿಯನ್ನು ತಗೊಂಡಿದ್ದೆ. ಅರ್ಧ kg ಫಿಶ್ ಆಗಿರೋದ್ರಿಂದ ನೀವು 1 kg ಫಿಶ್ ಇದ್ದರೆ ಸ್ವಲ್ಪ ದೊಡ್ಡ ಫಿಶ್ ಹುಣಸೆ ಹುಳಿಯನ್ನು ತಗೊಳ್ಬೇಕು. 1 ಈರುಳ್ಳಿಯನ್ನು ಕಟ್ ಮಾಡಿದ್ದೆ. ಹಾಗೆ ಒಂದು ಟೊಮೆಟೊ, 1 ಇಂಚು ಶುಂಠಿ, 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೆ. ಮಸಾಲೆಯನ್ನು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು. ಈಗ ಒಂದು ಪಾತ್ರೆಗೆ 2 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಎಲ್ಲ ಕಟ್ ಮಾಡಿದಂಥ ಐಟಮನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಮಸಾಲೆಯನ್ನು ಹಾಕಿ ಎಣ್ಣೆಯಲ್ಲಿನ ಫ್ರೈ ಮಾಡ್ಕೊಳ್ಬೇಕು. ತಕ್ಷಣಕ್ಕೆ ನೀರು ಹಾಕಬಾರ್ದು, ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ನೋಡಿ ಮೇಲ್ಗಡೆ ಕುದೀತಾ ಇದೆ ನೋಡಿ. ಇಷ್ಟು ತನಕ ಇದನ್ನು ಫ್ರೈ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡ ನಂತರ ನೀರನ್ನು ಹಾಕ್ಕೊಳ್ಬೇಕು. ಎಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು. ತುಂಬ ತಿಳುನೂ ಬೇಡ, ಹಾಗಂತ ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ಕುದ್ದು ಮತ್ತು ದಪ್ಪ ಆಗುತ್ತೆ ಗ್ರೇವಿನೂ ಕೂಡ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಂಡು ನಾವು ಮಸಾಲೆಯನ್ನು ಹುರ್ಕೊಳ್ಳುವ ರೀತಿಯಲ್ಲಿ ಮಸಾಲೆ ಗ್ರೇವಿನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿ ಇರಬಾರ್ದು, ಹಾಗಂತ ಕಪ್ಪಾಗಬಾರ್ದು. ಹುರ್ಕೊಳ್ಳುವಾಗ ಚೆನ್ನಾಗಿ ಸಣ್ಣ ಉರಿ ಇಟ್ಟು ಹುರ್ಕೊಂಡ್ರೆ ಮಸಾಲೆನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಮ್ಮೆ ಈ ರೀತಿಯೇ ಟ್ರೈ ಮಾಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತೆ ನೀವು ಇದೇ ಥರ ಗ್ರೇವಿ, ಇದೇ ಥರ ಫಿಶ್ ಸಾರನ್ನು ಮಾಡ್ಕೊಳ್ತೀರಿ. ಈ ಮಸಾಲೆ ಕುದ್ದ ನಂತರ ನಾನು ಉಪ್ಪು ಮತ್ತು ಅರಿಶಿಣದ ಹುಡಿ ಹಾಕಿಟ್ಟಂಥ ಫಿಶನ್ನು ಹಾಕ್ಕೊಂಡಿದ್ದೆ. ಹಾಕಿ ಮತ್ತೆ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಈ ಮಸಾಲೆನೂ ಚೆನ್ನಾಗಿ ಕುದ್ದಿರುತ್ತೆ, ತಕ್ಷಣಕ್ಕೆ ಫಿಶ್ಶು ಕೂಡ ಬೆಂದಿರುತ್ತೆ. ಹಾಗಾಗಿ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಆಯಿತು. ಕುದಿಸ್ಕೊಳ್ಳುವಾಗ ಈಗ ಅಲುಗಾಡಿಸ್ಕೊಳ್ತಾ ಇರಬೇಕು, ಯಾಕಂದರೆ ತಳ ಹಿಡಿದು ಬಿಡುತ್ತೆ. ಆ ಕಡೆ ಈ ಕಡೆ ಹಿಡಿದು ಅಲುಗಾಡಿಸ್ಕೊಳ್ಬೋದು. ಈ ಥರ ಸೌಟಲ್ಲಿ ತುಂಬಾ ಮಗ್ಚಾಡಬಾರ್ದು, ಹಗುರ ನಿಧಾನವಾಗಿ ಮಗ್ಚಾಡಬೇಕು. ನೋಡಿದ್ರಲ್ಲ, ಫಿಶ್ಶು ಚೆನ್ನಾಗಿ ಕುದ್ದು ಫಿಶ್ಶು ಬೆಂದಿದೆ. ಈಗ ಬಂಗಡೆ ಮೀನು ಸಾರು ರೆಡಿಯಾಗಿದೆ ವೀಕ್ಷಕರೇ. ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.